ನಮಸ್ಕಾರ ಎಲ್ರಿಗೂ. ಬೆಳಗಾವಿ ಎಂದರೆ ಬೆಳಗಿನ ಜಾವ ಮಂಜು ಬೀಳುತ್ತಿರುತ್ತದೆ ಎಂದರ್ಥ. ಊರಿನ ವಾತಾವರಣವು ಹೆಸರಿಗೆ ತಕ್ಕಂತೆ ಇದೆ. ಮುಂಜಾನೆ ಸಮಯದಲ್ಲಿ ತಂಪಾದ ವಾತಾವರಣವನ್ನು ಇಲ್ಲಿ ಅನುಭವಿಸಬಹುದು. ಸುಂದರ ಪ್ರಕೃತಿ ಸೌಂದರ್ಯವನ್ನು ಹೊಂದಿರುವ ಈ ಪ್ರದೇಶದಲ್ಲಿ ರಾಷ್ಟ್ರಕೂಟರು, ಯಾದವರು, ಚಾಲುಕ್ಯರು ಹಾಗೂ ಕದಂಬರು ಸೇರಿದಂತೆ ಅನೇಕ ರಾಜಮನೆತನದವರು ಆಳಿ ಹೋಗಿದ್ದಾರೆ. ಉತ್ತರ ಕರ್ನಾಟಕದ ಅತಿದೊಡ್ಡ ಜಿಲ್ಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಬೆಳಗಾವಿಯನ್ನು ಐತಿಹಾಸಿಕ ಹಾಗೂ ಸ್ಮಾರಕ ತಾಣಗಳ ನಿಧಿಮನೆ ಎಂದು ಕರೆಯಲಾಗುತ್ತದೆ. ಬೆಂಗಳೂರಿನಿಂದ 505 ಕಿಲೋಮೀಟರ್ ಅಂತರದಲ್ಲಿರುವ ಈ ಜಿಲ್ಲೆಯಲ್ಲಿ ಉತ್ತಮ ವಸತಿ ವ್ಯವಸ್ಥೆಯನ್ನು ಹೊಂದಬಹುದು. ಒಮ್ಮೆ ಬೆಳಗಾವಿಯ ಕಡೆ ಪ್ರಯಾಣ ಬೆಳೆಸಿದರೆ ತಪ್ಪದೆ ನೋಡಲೇಬೇಕಾದ ಸ್ಥಳಗಳು ಹಲವಾರಿವೆ. ಬನ್ನಿ ನೋಡೋಣ. ಮೊದಲನೇದಾಗಿ ಬೆಳಗಾವಿ ಕೋಟೆ. 12ನೇ ಶತಮಾನದ ಇತಿಹಾಸ ಹೊಂದಿರುವ ಬೆಳಗಾವಿ ಕೋಟೆ ರಟ್ಟರ ಆಳ್ವಿಕೆಯಲ್ಲಿ ನಿರ್ಮಾಣಗೊಂಡಿತ್ತು. ಈ ಕೋಟೆಯಲ್ಲಿ ಜೈನರ ಕಮಲ ಬಸದಿ, ಆದಿಲ್ ಶಾಹಿಗಳ ಮಸೀದಿಯನ್ನು ನೋಡಬಹುದು. ಅಂಡಾಕಾರದಲ್ಲಿರುವ ಈ ಕೋಟೆ ಆಳವಾದ ಕಂದಕದಿಂದ ಸುತ್ತುವರೆದಿದೆ. ಕಂದಕದ ತಳಭಾಗದಿಂದ 32 ಅಡಿ ಎತ್ತರದ ಗೋಡೆಯನ್ನು ನಿರ್ಮಿಸಲಾಗಿದೆ. ಒಳಾಂಗಣ 910 ಮೀಟರ್ ಉದ್ದ ಹಾಗೂ 730 ಅಡಿ ಅಗಲವಿದ್ದು 2 ದ್ವಾರಗಳನ್ನು ಒಳಗೊಂಡಿದೆ. ಇದು ಬೆಳಗಾವಿಯಿಂದ 4 ಕಿಲೋಮೀಟರ್ ದೂರದಲ್ಲಿದೆ. ಎರಡನೇದು ಗೊಡಚಿನಮಲಕಿ ಜಲಪಾತ. ಗೊಡಚಿನಮಲಕಿ ಜಲಪಾತ ಗೋಕಾಕ ಪಟ್ಟಣದಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರುವ ಒಂದು ಜಲಪಾತ. ಬೆಳಗಾವಿಯಿಂದ 40 ಕಿಲೋಮೀಟರ್ ದೂರದಲ್ಲಿದೆ. ಮಾರ್ಕಂಡೇಯ ನದಿಯಿಂದ ಉಂಟಾಗಿರುವ ಇದಕ್ಕೆ ಮಾರ್ಕಂಡೇಯ ಜಲಪಾತ ಎಂದು ಕರೆಯುತ್ತಾರೆ. ಇಲ್ಲಿ ಜಲಪಾತದ 2 ಹಂತಗಳಿವೆ. ಮಾರ್ಕಂಡೇಯ ನದಿಯು ಮೊದಲು 25 ಮೀಟರ್ ಎತ್ತರದಿಂದ ಧುಮುಕಿ ಆನಂತರ ಹಂತದಲ್ಲಿ 18 ಮೀಟರ್ ಎತ್ತರದಿಂದ ಧುಮುಕುತ್ತದೆ. ಈ ಜಲಪಾತವು ಎತ್ತರಕ್ಕಿಂತ ಹೆಚ್ಚು ಅಗಲವಾಗಿದ್ದು ಬಂಡೆಗಲ್ಲುಗಳ ಮೇಲೆ ಹಂತ ಹಂತವಾಗಿ ಜಾರಿದಂತೆ ಇಳಿಯುತ್ತದೆ. ಅಲ್ಲಿಂದ ಮುಂದೆ ಮಾರ್ಕಂಡೇಯ ನದಿಯು ಘೋಟ್ಕೇರಿಯಲ್ಲಿ ಘಟಪ್ರಭಾ ನದಿಯನ್ನು ಸೇರುತ್ತದೆ. ಜೂನ್ನಿಂದ ಅಕ್ಟೋಬರ್ವರೆಗೆ ಈ ಸ್ಥಳ ನೋಡಲು ಪ್ರಸಕ್ತ ಸಮಯ. ಮೂರನೇದು ಸವದತ್ತಿ ಯಲ್ಲಮ್ಮ ದೇವಸ್ಥಾನ. ಸವದತ್ತಿ ರೇಣುಕಾ ಯಲ್ಲಮ್ಮ ದೇವಸ್ಥಾನವು ಬೆಳಗಾವಿ ಜಿಲ್ಲೆಯಿಂದ 70 ಕಿಲೋಮೀಟರ್ ಮತ್ತು ಧಾರವಾಡದಿಂದ 38 ಕಿಲೋಮೀಟರ್ ದೂರದಲ್ಲಿರುವ ಅತ್ಯಂತ ಪ್ರಸಿದ್ಧ ಮತ್ತು ಶಕ್ತಿಶಾಲಿ ದೇವಿಯ ದೇವಾಲಯವಾಗಿದೆ. ಈ ದೇವಾಲಯವು ಯಲ್ಲಮ್ಮ ಎಂದು ಕರೆಯಲ್ಪಡುವ ರೇಣುಕಾ ದೇವಿಗೆ ಸಮರ್ಪಿತವಾಗಿದ್ದು ಇದು ಅದ್ಭುತ ಮತ್ತು ಪುರಾತನ ದೇವಾಲಯವಾಗಿ ಹೆಚ್ಚು ಜನಪ್ರಿಯಗೊಂಡಿದೆ. ಯಲ್ಲಮ್ಮ ದೇವಿ ದೇವಸ್ಥಾನವು ಸವದತ್ತಿ ಬಳಿ ಇರುವ ಯಲ್ಲಮ್ಮ ಗುಡ್ಡದಲ್ಲಿ ನೆಲೆ ನಿಂತಿರುವ ದೇವಿ ದೇವಾಲಯವಾಗಿದೆ. ಸವದತ್ತಿಯು ಪ್ರಾಚೀನ ಪಟ್ಟಣವಾಗಿದ್ದು ಇದು ರಟ್ಟ ರಾಜವಂಶದ ಮೊದಲ ರಾಜಧಾನಿಯಾಗಿತ್ತು ಎನ್ನುವ ಉಲ್ಲೇಖವೂ ಇದರ ಕುರಿತಿದೆ. ನಾಲ್ಕನೆಯದು ಘಟಪ್ರಭಾ ಪಕ್ಷಿಧಾಮ. ಇದು ಬೆಳಗಾವಿಯಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿರುವ ಘಟಪ್ರಭೆ ಪಕ್ಷಿಧಾಮವು ವರ್ಷವಿಡೀ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಯುರೋಪಿಯನ್ ವೈಟ್ ಸ್ಟಾಕ್ ಮತ್ತು ಡೆಮೋಸೆಲ್ ಕ್ರೈನ್ ಈ ಪ್ರದೇಶದಲ್ಲಿ ಅತ್ಯಂತ ಜನಪ್ರಿಯ ವಲಸೆ ಹಕ್ಕಿಗಳಾಗಿದ್ದರೆ ಹಲವಾರು ಸ್ಥಳೀಯ ಪಕ್ಷಿಗಳು ಮತ್ತು ಅವಿಫೌನಾ ಇವೆ. ಇವುಗಳಲ್ಲಿ ಕೆಲವು ನವಿಲು, ಬೆಳ್ಳಕ್ಕಿಗಳು, ಲೆಸ್ಸರ್ ಫೈಡ್, ಸ್ನೇಕ್ ಬರ್ಡ್ ಮತ್ತು ಸ್ಟಾಕ್ ಕೂಡ ಸೇರಿವೆ. ಐದನೆಯದು ಗೋಕಾಕ್ ಜಲಪಾತ. ಗೋಕಾಕ್ ಜಲಪಾತ ಕರ್ನಾಟಕದ 2ನೇ ದೊಡ್ಡ ಜಲಪಾತ. ಬೆಳಗಾವಿ ಜಿಲ್ಲೆಯ ಗೋಕಾಕದಿಂದ 6 ಕಿಲೋಮೀಟರ್ ದೂರದಲ್ಲಿರುವ ಈ ಜಲಪಾತವು ಘಟಪ್ರಭಾ ನದಿಯಿಂದ ಉಂಟಾಗುತ್ತದೆ. ಗೋಕಾಕ್ ಜಲಪಾತವು ಅಮೆರಿಕ ದೇಶದ ನಯಾಗರಾ ಜಲಪಾತವನ್ನು ಹೋಲುವುದರಿಂದ ಇದನ್ನು ಭಾರತದ ನಯಾಗ್ರಾವೆಂದು ಕರೆಯಲಾಗುತ್ತದೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಳಗಾವಿಯ ಸುತ್ತಮುತ್ತಲಿರುವ ಇನ್ನೂ ಹೆಚ್ಚು ಪ್ರದೇಶಗಳನ್ನು ವಿಡಿಯೋ ಮಾಡಬೇಕು ಅಂತಂದರೆ ಪಾರ್ಟ್ 2 ಅಂತೇಳಿ ಕಾಮೆಂಟ್ ಮಾಡೋದು ಮರಿಬೇಡಿ. ತುಂಬ ಧನ್ಯವಾದಗಳು.